ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗಂತೂ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಬೇಗ ಏಳಬೇಕು ಅಂದರೆ ತುಂಬಾ ಕಷ್ಟ ಆಗ್ತಿದೆ. ಬಟ್ ಅಂದರೆ ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ನಮ್ಮ ಕೆಲಸಗಳಂತೂ ಮುಗಿಸ್ಲೇಬೇಕು. ಸೊ ಹಾಗಾಗಿ ನಾನು ಮೇಲೆ ಪಾಟ್ಗೆಲ್ಲ ನೀರು ಹಾಕಿ ರಂಗೋಲಿ ಬೇಡೋಣ ಅಂತ ಬಂದೆ. ಸೊ ಇಲ್ಲಿ ತುಳಸಿ ಕಟ್ಟೆ ಮುಂದೆ ಸಿಂಪಲ್ಲಾಗಿ ಒಂದು ಕಲ್ಲಿಟ್ಟಿದ್ದೀವಿ. ಸೊ ಅದರಲ್ಲಿ ನೀಟಾಗಿ ಒಂದು ಚುಕ್ಕಿ ರಂಗೋಲಿ ಬೇಡೋಣ ಅಂತ ಬಿಡ್ತಾಯಿದ್ದೀನಿ. ಕಲ್ ಮೇಲೆ ಚುಕ್ಕಿ ಬಿಡೋದು, ರಂಗೋಲಿ ಬಿಡೋದು. ಸೊ ಅದು ವೈಟ್ ಕಲರ್ ಆದ್ದರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಡಾರ್ಕಾಗಿ ಬರುತ್ತೆ. ಬಟ್ ಇವಾಗ ಜೋರಾಗಿ ಗಾಳಿ ಬೀಸುತ್ತೆ, ಸೊ ರಂಗೋಲಿ ಬಿಡೋಕ್ಕಾಗಲ್ಲ. ಮತ್ತು ಬಿಟ್ಟಿದ್ದು ಸ್ವಲ್ಪ ಹೊತ್ತಿಗೆ ಒಂದು ಸಲ ಮಳೆ ಬರುತ್ತೆ, ಬೇಜಾರಾಗುತ್ತೆ. ಬಟ್ ಹಾಗಂತ ನಾವು ಬಿಡದೇ ಇರೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿರಲಿ ಅಂತೇಳಿ ಒಂದು ಪುಟಾಣಿ ಚಿಕ್ಕಿ ರಂಗೋಲಿನ ಬಿಡ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿ ಬಂತು. ಸೊ ಇಲ್ಲಿ ಚಿಕ್ಕದು ಕಲ್ಲಿರೋದ್ರಿಂದ ಅಲ್ಲಿಗೆ ಎಷ್ಟು ಪುಟ್ಟದಾಗುತ್ತೆ ಅಷ್ಟೇ ರಂಗೋಲಿ ಬಿಡೋಕ್ಕೆ ಆಗೋದು. ಇನ್ನು ಇಲ್ಲಿ ಬಿಟ್ಟ ಮೇಲೆ ಇನ್ನು ಕೆಳಗಡೆನೂ ಬಿಡಲೇಬೇಕು. ಸೊ ಮೊದಲಾದರೆ ಇಷ್ಟು ದಿನ ರೋಡ್ ಆಗಿರಲಿಲ್ಲ, ಬಟ್ ಈಗ ನೋಡಿ ರೋಡು ನೀಟಾಗಿ ಆಗಿದೆ. ಸೊ ನಮಗೆ ಅಂದ್ಕೊಂಡಾಗೆ ನಮ್ಮ ಒಂದು ಮೆಟ್ಲು ಕೂಡ ಎಲ್ಲ ಮಾಡ್ಕೊಂಡಿದ್ದೀವಿ ಎಷ್ಟು ಬೇಕಷ್ಟು. ಸೊ ನೀಟಾಗಿ ಗಾರೆದು ರೋಡ್ ಮಾಡಿದ್ದಾರೆ. ಸೊ ಆದಮೇಲಂತೂ ನಾವು ಇವಾಗ ಇಲ್ಲಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ರಂಗೋಲಿ ಅಂತೂ ಬಿಡಲೇಬೇಕು. ಸೊ ಇಲ್ಲಿ ರೋಡು ದೊಡ್ಡದಾಗಿ ಬಿಡದೇ ಇದ್ರೂ ಆರಾಮಾಗಿ ಬಾರ್ಡ್ರ್ ರಂಗೋಲಿ ಅಂತೂ ಬಿಡ್ಬೋದು. ಸೊ ಹಾಗಾಗಿ ನಾನು ಫಸ್ಟು ನೀಟಾಗಿ ಒಂದಷ್ಟು ಬಾರ್ಡ್ರ್ ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಸ್ಟೆಪ್ಪು ನಮಗೆ ಸ್ವಲ್ಪ ಮೇಲೆ ಇದೆ. ಸೊ ಅದರಲ್ಲಿ ಆರಾಮಾಗಿ ರಂಗೋಲಿ ಬಿಡ್ಬೋದು, ಚೆನ್ನಾಗಿದೆ. ಬಟ್ ಗಾರೆನೆಲ್ಲ ಆದ್ದರಿಂದ ಅದು ಸ್ವಲ್ಪ ವೈಟ್ ಇದೆ. ಸೊ ರಂಗೋಲಿ ಕೂಡ ವೈಟು, ಅಷ್ಟು ಡಾರ್ಕಾಗಿ ಕಾಣಿಸಲ್ಲ. ತಾರ್ ರೋಡ್ ಮೇಲೆ ಆಯಿತು ಅಂದರೆ ಅದು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬಟ್ ಹಾಗಂತ ನಾವು ರಂಗೋಲಿ ಬಿಡದೆ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟೆ. ಇನ್ನು ರಂಗೋಲಿ ಆದಮೇಲೆ ಇನ್ನು ತಿಂಡಿ ಮಾಡೋಣ ಅಂಥೇಳಿ ಬಂದೆ. ತಿಂಡಿಗೆ ಅಂಥೇಳಿ ಆಲ್ರೆಡಿ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದಾರೆ. ಇನ್ನು ಚಪಾತಿಗೆ ಏನಾದರೂ ಮಾಡಲೇಬೇಕಲ್ವಾ. ಸೊ ನಮ್ಮನೇಲಂತೂ ಇವತ್ತು ಮಂಗಳವಾರ ಆದ್ದರಿಂದ ಸ್ಪೆಷಲ್ ಮಾಡು ಅಂತ ಇದ್ದರು. ಸೊ ಸ್ಪೆಷಲೆಲ್ಲ ಈಗ ಸದ್ಯಕ್ಕೆ ಟೈಮ್ ಇಲ್ಲ ಅಂಥೇಳಿ ಮನೆಯಲ್ಲಿ ಮೊಟ್ಟೆ ಇತ್ತು ಅಂತ, ಸೊ ಮೊಟ್ಟೆ ಪಲ್ಯ ಮಾಡೋಣ ಅಂತಲೇ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಬಟ್ ಇವಾಗ ಸ್ವಲ್ಪ ಇದರಲ್ಲಿ ವಿಶೇಷತೆ ಇದೆ. ಏನು ಅಂದರೆ ಮೊಟ್ಟೆ ಪಲ್ಯಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಯೂಶಲಿ ಸಬ್ಸಿಗೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಏನಿದೆ ಅದನ್ನು ಮೊಟ್ಟೆ ಪಲ್ಯಕ್ಕೆ ಆ್ಯಡ್ ಮಾಡಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ಸೊ ಒಂದೇ ಥರ ಮೊಟ್ಟೆ ಪಲ್ಯ ಯೂಶಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡ್ರು, ಸಾಲ್ಟು ಇಷ್ಟನ್ನು ಹಾಕಿ ಮಾಡೋದು ಕಾಮನ್ನು. ಬಟ್ ನಾನು ಈ ಸಲ ಅದೇ ಮೊಟ್ಟೆ ಪಲ್ಯಕ್ಕೆ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಮ್ಮನೇಲಿ ಸಬ್ಸಿಗೆ ಸೊಪ್ಪು ಸಾಮಾನ್ಯ ರೊಟ್ಟಿಗೆ ಜಾಸ್ತಿ ಯೂಸ್ ಮಾಡೋದು, ಇಲ್ಲಾಂದರೆ ಸೊಪ್ಪು ಸಾರಿಗೆ. ಬಟ್ ಈ ಥರ ಮೊಟ್ಟೆ ಪಲ್ಯಗೆ ಹಾಕಿದ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಚಪಾತಿ ಜೊತೆಗಲ್ವಾ, ಸೊ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಫಸ್ಟಿಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಪೆಪ್ಪರು, ಸಾಲ್ಟು ಹಾಕ್ಕೊಂಡೋದು ಒಂದು ಚಿಟಿಕೆ ಅರಿಶಿನ ಹಾಕಿದ್ರು ಆ್ಯಕ್ಚುಲಿ ಮೊಟ್ಟೆ ಪಲ್ಯ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾವು ಸೊಪ್ಪೇನಿತ್ತು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ಅದೆರಡು ಸ್ವಲ್ಪ ಚೆನ್ನಾಗಿ ಹುರಿದ್ಮೇಲೆ ಲಾಸ್ಟಲ್ಲಿ ಮೊಟ್ಟೆ ಹಾಕಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಮತ್ತು ನಾವು ಯೂಶಲಿ ಏನು ಮಟನ್ ಪುಡಿ ಯೂಸ್ ಮಾಡ್ತೀವಿ ಮಟನ್ ಸಾರಿಗೆಲ್ಲ, ಆ ಪುಡಿನೂ ಸ್ವಲ್ಪ ಹಾಕ್ಕೊಂಡ್ರೆ ಡಿಫ್ರೆಂಟಾಗಿ ಟೇಸ್ಟಾಗಿರುತ್ತೆ. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಸೇಮ್ ಇದೇ ಥರ ನಾವು ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಡಿಫ್ರೆಂಟಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇನ್ನು ಬಿಸಿ ಬಿಸಿ ಚಪಾತಿ ಪ್ಲಸ್ ಮೊಟ್ಟೆ ಪಲ್ಯ, ಸೊ ಕಾಂಬಿನೇಷನ್ ಸಖತ್ತಾಗಿತ್ತು. ಇನ್ನು ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಯಿದ್ಲು. ಸೊ ಫಸ್ಟ್ ಅವಳಿಗೆ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನ ಕರ್ಕೊಂಡೋಗಿ ಬಿಡೋಣ ಅಂಥೇಳಿ ಕಾಲೇಜಿಗೆ ಬಿಡ್ತಾಯಿದ್ದೀನಿ. ಇನ್ನು ಅವಳು ಕಾಲೇಜಿಗೆ ಬಿಟ್ಟು ಬಂದು ಇನ್ನು ನಾನು ತಿಂಡಿ ಮಾಡಿಕೊಂಡು ನಾನು ಬೇಗ ಬೇಗ ರೆಡಿ ಆಗಬೇಕಿತ್ತು. ಯಾಕಂದರೆ ಇವತ್ತು ಆದಿತ್ಯ ಗ್ರ್ಯಾಂಡ್ ಹೋಟೆಲಲ್ಲಿ ನಮ್ಮ ಆಫೀಸಿಂದ ಒಂದು ಗ್ರ್ಯಾಂಡ್ ಫಂಕ್ಷನ್ ಇಟ್ಕೊಂಡಿದ್ದೀವಿ, ಅಂದರೆ ಗ್ರ್ಯಾಜುಯೇಷನ್ ಡೇ ಅಂಥೇಳಿ. ನಾನು ಈ ಆಫೀಸ್ಗೆ ಜಾಯ್ನ್ ಆಗಿದ್ದು ಲಾಸ್ಟ್ ಆಗಸ್ಟಲ್ಲಿ. ಸೊ ಸ್ಟಿಲ್ ಇಲ್ಲಿವರೆಗೂ ಯಾವುದೇ ರೀತಿ ಈ ಥರ ಒಂದು ಗ್ರ್ಯಾಜುಯೇಷನ್ ಡೇ ಪ್ರೋಗ್ರಾಮ್ ಮಾಡಿರಲಿಲ್ಲ. ಸೊ ಈ ಸಲ ಎಲ್ಲರೂ ಸೇರಿ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಜೊತೆಗೆ ನಮ್ಮ ಆರೋಗ್ಯ ಹೆಡ್ ಕೂಡ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬೇಗ ಬೇಗ ಹೋಗಿ ಏನಾದ್ರು ರೆಡಿ ಮಾಡೋದಿದ್ರೆ ಮಾಡೋಣ ಅಂತೇಳಿ ಸ್ವಲ್ಪ ಬೇಗ ಹೊರಟಿದ್ದೀನಿ. ಸೊ ಆದಿತ್ಯ ಗ್ರ್ಯಾಂಡ್ ಹೋಟೆಲ್ ಬಂದು KRS ರೋಡಲ್ಲಿ ಬರುತ್ತೆ, ಮೇಡ್ಕಳ್ಳಿ ಹತ್ರ ಬರುತ್ತೆ, ಜಯದೇವ ಹಾಸ್ಪಿಟಲಿಂದ ಮುಂದೆ ಬರುತ್ತೆ.
ಸೊ ನಾನು 2 ವೀಲರಲ್ಲಿ ಹೋಗೋದ್ರಿಂದ ಸೊ ಮಸ್ಟ್ ಆ್ಯಂಡ್ ಶುಡ್ ಆಗಿ ಹೆಲ್ಮೆಟ್ ಅಂತೂ ಯಾವಾಗಲೂ ಕಂಪಲ್ಸರಿ ಹಾಕ್ಕೊಂಡೇ ಹಾಕೋತೀನಿ. ಇವತ್ತು ಮಂಗಳವಾರ, ಸೊ ಹಾಗಾಗಿ ಅಮಾವಾಸ್ಯೆ ಇದೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಬಂದೆ. ಇದು ಬಂದು TK ಲೇಔಟಲ್ಲಿರುವಂತಹ ಬಿಸಿಲು ಮಾರಮ್ಮ ಟೆಂಪಲ್ಲು. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ತುಂಬಾ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಸೊ ನೋಡಿ, ಇಲ್ಲಿ ಆಲ್ರೆಡಿ ತುಂಬ ಜನ ಕುಂಬಳಕಾಯಿಯಿಂದ ಅಂದರೆ ಬೂದ್ ಕುಂಬಳಕಾಯಿನ ತಂದು ಅದರಲ್ಲಿ ದೀಪ ಹಚ್ತಾ ಇದ್ದಾರೆ. ಕೆಲವರು ನಿಂಬೆಹಣ್ಣಲ್ಲಿ ಹಚ್ಚಿದ್ದಾರೆ, ಕೆಲವರು ಕುಂಬಳಕಾಯಲ್ಲಿ ಹಚ್ಚಿದ್ದಾರೆ. ಇದು ದೇವಸ್ಥಾನದ ಮೇನ್ ಬಾಗಿಲು. ಸೊ ಇವತ್ತು ಅಮಾವಾಸ್ಯೆ ಆದ್ದರಿಂದ ನೀಟಾಗೆಲ್ಲ ಅವರು ಕೂಡ ತೊಳೆದು ನೀಟಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹೋಮ ಎಲ್ಲ ಮಾಡೋರಿಗೆ ಅಂತೇಳಿ ಇಲ್ಲಿ ಆರಾಮಾಗಿ ಹೋಮ ಕೊಂಡ ಎಲ್ಲ ಮಾಡಿದ್ದಾರೆ. ಇದಂತೂ ಮಧ್ಯಾಹ್ನ ಮೇಲೆ ಅಂದರೆ 1 ಗಂಟೆಯಿಂದ 5 ಗಂಟೆವರೆಗೂ ತುಂಬಾ ರಶ್ ಇರುತ್ತೆ. ಸಾಮಾನ್ಯವಾಗಿ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ 2 ದಿನವೂ ಕೂಡ ಎಲ್ಲರಿಗೂ ಪ್ರಸಾದ ಹಂಚ್ತಾರೆ, ಎಷ್ಟು ಜನ ಬಂದರೂ ಕೂಡ. ಸೊ ಅವ್ರಿಗೆ 1 ಗಂಟೆ ಮೇಲೆ ಇಲ್ಲಿ ಊಟ ಕೂಡ ಇರುತ್ತೆ. ಸೊ ಅದು ಕೂಡ ವಿಶೇಷತೆ ಇದೆ. ಸೊ ಮೊದಲು ಇಲ್ಲಿ ತುಂಬ ದೊಡ್ಡದು ಹಳ್ಳಿ ಮರ ಇತ್ತು. ಅರಳಿ ಮರ ಎಲ್ಲ ಕಟ್ ಮಾಡಿ ಚಿಕ್ಕದಾಗಿ ಹಾಕಿದ್ದಾರೆ. ಅರಳಿ ಮರ ಒಂದೇ ಹಾಕಬಾರ್ದು ಅಂಥೇಳಿ ಅರಳಿ ಮರ ಮತ್ತು ಬೇವಿನ ಮರ 2 ಒಟ್ಟಿಗೆ ಹಾಕ್ತಾರೆ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಬರಬೇಕು ಅಂತಲೇ ಇದ್ದೆ, ಬಟ್ ಇವತ್ತು ಪ್ರೋಗ್ರಾಮ್ ಇರೋದ್ರಿಂದ ಹಳ್ಳಿ ಬಿಟ್ಟು ಬರೋಕ್ಕಾಗಲ್ಲ. ಇನ್ನು ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಒಂದು ಸಲ ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಸೊ ಇಲ್ಲಿ ಏನು ಅಂದರೆ ವಿಶೇಷತೆ, ಗರ್ಭಗುಡಿ ಒಳಗಡೆ ದೇವ್ರು ನೋಡೋದಕ್ಕೆ ಬಿಡ್ತಾರೆ, ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಬಿಡ್ತಾರೆ. ಸೊ ಇಲ್ಲಿ ಕೂಡ ತುಂಬ ಜನ ಏನಿದೆ ದೀಪ ಹಚ್ಬೋದು. ನಿಮ್ಮೆಣ್ಣೆ ದೀಪ ಇರ್ಬೋದು, ಕುಂಬಳಕಾಯಿ ದೀಪ ಇರ್ಬೋದು. ನೋಡಿ ತುಂಬ ಜನ ಆಲ್ರೆಡಿ ಹಚ್ಚಿದ್ದಾರೆ, ಬೆಳ್ಳದ ದೀಪದಿಂದನೂ ಹಚ್ಚಿದ್ದಾರೆ. ಸೊ ಇಲ್ಲೂ ಕೂಡ ಒಳಗಡೆ ಡೈರೆಕ್ಟಾಗಿ ದೇವರ ಗರ್ಭಗುಡಿ ಒಳಗೇ ನಿಂತು ಪೂಜೆ ಮಾಡ್ಬೋದು. ತುಂಬಾ ವಿಶೇಷತೆ ಇದೆ. ಇದು ಮೇನ್ ದೇವರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ತುಂಬ ಖುಷಿ ಆಗುತ್ತೆ. ಸೊ ಪ್ರತಿ ವಾರ ಮಿಸ್ ಮಾಡದೆ ಬರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ಎಷ್ಟು ಜನ ಹೋದರೂ ಅಷ್ಟೇ. ಸೊ ನೀಟಾಗಿ 1 by 1 ಪೂಜೆ ಮಾಡಿಕೊಡ್ತಾರೆ. ಇದಕ್ಕೆ ಒಳಗಡೆ ಹೋಗೋದಕ್ಕೆ ನಮಗೆ ಎಕ್ಸ್ಟ್ರಾ ಟಿಕೆಟ್ ಇರುತ್ತೆ, ಜಸ್ಟ್ 10 ರೂಪೀಸು. ಸೊ ಪೂಜೆ ಮಾಡಿಸೋರು ಆರಾಮಾಗಿ ಒಳಗಡೆ ಗರ್ಭಗುಡಿಗೆ ಹೋಗಿ ಹಣ್ಣುಕಾಯಿ ಪೂಜೆ ಮಾಡಿಸ್ಬೋದು, ತಾಯಿಗೆ ಮಡ್ಲಕ್ಕಿ ತುಂಬೋದು, ಸೀರೆ ಕೊಡೋರು ಕೊಡ್ತಾರೆ. ಸೊ ಈ ಥರ ಪ್ರಸಾದ ಮಾಡಿಸೋರೆಲ್ಲ ಮಾಡ್ತಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಸೊ ಟೈಮು ಆಲ್ರೆಡಿ ಜಾಸ್ತಿ ಆಗಿಬಿಟ್ಟಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, 10 ನಿಮಿಷದಲ್ಲಿ ನಾನು ಹೋಗಲೇಬೇಕು. ಇನ್ನು ಇಲ್ಲಿ ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ದೇವರು ಕೂಡ ಚೆನ್ನಾಗಿ ನೋಡಿದ್ದಾಯಿತು. ಇನ್ನು ಬೇಗ ಇಲ್ಲಿಂದ ಹೊರಟೆ ನಾನು ಆದಿತ್ಯ ಗ್ರ್ಯಾಂಡ್ ಹೋಟೆಲ್ಲು. ಸೊ ಇಲ್ಲಿಂದ ನನಗೊಂದು 15 ಮಿನಿಟ್ಸ್ ಜರ್ನಿ ಅಂತೂ ಹಾಗೇ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ. ಸೊ ಯಾಕಂದರೆ ಪ್ರೋಗ್ರಾಮಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಅಂಥೇಳಿ ಸೊ ಓಡೋಣ ಅಂಥೇಳಿ ಹೊರಟೆ. ಇದು ಮೇಟ್ಕಳ್ಳಿ ಮೇನ್ ರೋಡಲ್ಲಿರುವಂಥದ್ದು ಆದಿತ್ಯ ಗ್ರ್ಯಾಂಡು. ಫಸ್ಟ್ ಟೈಮ್ ಇಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತಾ ಇರೋದು. ಇದು ಕೂಡ ಇತ್ತೀಚೆಗೆ ಓಪನ್ ಆಗಿರುವಂತಹ ಹೋಟೆಲ್ ಇದು. ಈ ಏರಿಯಾದಲ್ಲಿ ಇಷ್ಟು ಚೆನ್ನಾಗಿರೋದು, ಇಷ್ಟು ದೊಡ್ಡ ಹೋಟೆಲ್ ಇರಲಿಲ್ಲ. ಸೊ ನೋಡೋಣ ಯಾವ್ಯಾವ ಥರ ಇದೆ ಇಲ್ಲಿ, ಯಾವ ಥರ ಮಾಡಿಕೊಡ್ತಾರೆ ನಮಗೆಲ್ಲ ಅಂಥೇಳಿ. ಇನ್ನು ನಮ್ಮ ಪ್ರೋಗ್ರಾಮ್ ಬಂದಿರೋದು ಲಾಸ್ಟ್ ಫ್ಲೋರಲ್ಲಿ. ಸೊ ನಮಗೆ ಎಂಟ್ರೆನ್ಸಲ್ಲೇ ಫಸ್ಟು ಕುಡಿಯೋದಕ್ಕೆ ಅಂತೇಳಿ ನೀರು ಕೊಟ್ಟರು. ಖುಷಿ ಆಯಿತು, ತುಂಬ ಜನ ಬರೋರು ಬರ್ತಾಯಿದ್ರು. ಸೊ ಅವ್ರಿಗೆಲ್ಲ ಯಾವ ಫ್ಲೋರು ಅಂತ ಗೈಡ್ ಮಾಡ್ತಾಯಿದ್ದೆ. ಸರಿ ಅಂತೇಳಿ ನಾನು ಜೊತೆಗೆ ಓಡೋಣ ಅಂತೇಳಿ ಅವ್ರ ಜೊತೆ ಲಿಫ್ಟಲ್ಲಿ ಹೊರಟೆ. ಸೊ ಇದು ಬಂದು ನಮಗೆ ಲಾಸ್ಟ್ ಫ್ಲೋರಲ್ಲಿ ನಮಗೆ ಅಂತ ಕೊಟ್ಟಿರುವಂತಹ ಹಾಲು. ಸೊ ತುಂಬಾ ದೊಡ್ಡದಾಗಿದೆ, ಸಕ್ಕತ್ತಾಗಿದೆ ಹಾಲು. ಸೊ ಆರಾಮಾಗಿ ಬರ್ಡೇ ಫಂಕ್ಷನ್ನು, ನಾಮಕರಣ, ಎಂಗೇಜ್ಮೆಂಟ್ ಈ ಥರ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿದೆ. ಸೊ ಆದಷ್ಟು ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ನಾವು ಮಾಡ್ತಿರೋ ಉದ್ದೇಶ, ಯಾರೆಲ್ಲ ಕ್ವಾಲಿಫೈರ್ಸ್ ಆಗಿದ್ದಾರೆ ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡೋಣ ಅಂಥೇಳಿ, ಜೊತೆಗೆ ಕೆಲವೊಂದು ಟ್ರೋಫಿಗಳು ಕೊಡೋಣ ಅಂಥೇಳಿ ಸೊ ಈ ಒಂದು ಸಮಾರಂಭನ ಮಾಡ್ತಿರೋದು. ಕೆಲವ್ರು ಜನ ಬಂದಿದ್ದಾರೆ, ಇನ್ನು ತುಂಬ ಜನ ಬರೋದಿದೆ. ಸೊ ಅಟ್ಲೀಸ್ಟ್ ಇನ್ನೊಂದು 1/2 hour to 40 minutes ಅಂತೂ ನಾವು ವೆಯ್ಟ್ ಮಾಡಲೇಬೇಕು. ಸೊ ಅಲ್ಲಿವರೆಗೂ ಎಲ್ಲರೂ ಕೆಲವೊಂದು ಫೋಟೋಸು ವೀಡಿಯೋಸ್ ಮಾಡೋಣ ಅಂತೇಳಿ ಎಲ್ಲರೂ ನಂತರನೇ ಫೋಟೋಸ್ಗಳನ್ನ ತೊಗೋತಾಯಿದ್ರು, ವೀಡಿಯೋಸ ಮಾಡ್ತಾಯಿದ್ದಾರೆ. ಇನ್ನು ನಾವು ಬಂದವ್ರಿಗೆ ಸನ್ಮಾನ ಮಾಡಬೇಕಲ್ವ. ಸೊ ಅದೆಲ್ಲ ಏನಿದೆ ಐಟಮ್ಸ್ಗಳೆಲ್ಲ ಜೋಡಿಸೋಣ ಅಂಥೇಳಿ ಕೂತ್ಕೊಂಡು ಜೋಡಿಸ್ತಾ ಇದ್ದೀವಿ. ಇದು ಶಾಲು, ಹಾರ, ಪೇಟ, ಟ್ರೋಫಿಗಳು. ಕೆಲವರು ತುಂಬಾ ಅಚೀವ್ಮೆಂಟ್ ಮಾಡಿದ್ದಾರೆ, ಅವ್ರಿಗೆ ದೊಡ್ಡ ಟ್ರೋಫಿ. ಕೆಲವರು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ಅವರು ಕೂಡ ಒಂದು ಮೋಟಿವೇಶನ್ ಇರಲಿ ಅಂಥೇಳಿ ಅವರು ಕೂಡ ಸ್ವಲ್ಪ ಚಿಕ್ಕ ಟ್ರೋಫಿಗಳನ್ನ ಇಟ್ಟಿದ್ದೀವಿ. ಶೀಲ್ಡ್ ಇರ್ಬೋದು. ಮತ್ತು ಮೈಸೂರು ಪೇಟ ಮೈಸೂರಲ್ಲಿ ಫೇಮಸ್ಸು. ಮೈಸೂರಲ್ಲೇ ಎಲ್ಲ ಕಡೆನೂ ಫೇಮಸ್ ಇದೆ. ಸೊ ಇದರಲ್ಲೂ ಕೂಡ ಡಿಫ್ರೆಂಟ್ 2 ಥರನೂ ನಾವು ತಂದಿಟ್ಟಿದ್ದೀವಿ. ನೋಡಿ ಆಲ್ಮೋಸ್ಟ್ ಟೈಮ್ ಹೋಗ್ತಾ ಇದ್ದಂಗೆ ಒಂದು
35-40 ಮೆಂಬರ್ಸ್ ಅಂತೂ ಬಂದಿದ್ದಾರೆ. ಇನ್ನೊಂದು 10 ಮೆಂಬರ್ಸ್ ಬಂದರೆ ಹಾಲು ಕೂಡ ಫುಲ್ ಆಗುತ್ತೆ. ಸೊ ಎಕ್ಸ್ಪೆಕ್ಟ್ ಇರೋದು ನಮಗೆ 45-50 ಮೆಂಬರ್ಸು ಅಷ್ಟೇ. ಇದು ತುಂಬ ಹಳೆಬ್ರೂ ಕೂಡ ನಾವು ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಲಾಸ್ಟ್ 3 ಮಂತ್ಸಲ್ಲಿ ಯಾರೆಲ್ಲ ಅಚೀವ್ ಮಾಡಿದ್ದಾರೆ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿರೋದು. ಸೊ ಅಂತೂ ಇಂತೂ ಎಲ್ಲರೂ ಬಂದರು. ಸೊ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫಸ್ಟಿಗೆ ದೀಪ ಬೆಳಗೋದ್ರದ ಮುಖಾಂತರ ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಅಂತೇಳಿ ನಮ್ಮ ಆರೋಗ್ಯ ಹೆಡ್ ಸತ್ಯ ಸರ್ ಬಂದಿದ್ದಾರೆ. ಜೊತೆಗೆ ನಮ್ಮಲ್ಲಿ ಯಾರು ಹಿರಿಯರಿದ್ದಾರೆ ಅಂದರೆ ಸ್ವಲ್ಪ ಏಜಲ್ಲಿ ದೊಡ್ಡೋರಿದ್ದಾರೆ ಅವ್ರನ್ನ ಕೂಡ ಕರೆದಿದ್ದೀವಿ. ಸೊ ಅವ್ರ ಕೈಲಿ ದೀಪ ಬೆಳಗ್ಸೋಣ ಅಂತೇಳಿ ಸೊ ಅವ್ರನ್ನೆಲ್ಲರೂ ಇನ್ವೈಟ್ ಮಾಡಿದ್ವಿ. ಸೊ 3 ಜನ ಏನಿದ್ದಾರೆ ಹಿರಿಯರು, ಅದ್ರ ಜೊತೆಗೆ ನಮ್ಮ ಒಂದು ಹೆಡ್ ಇದ್ದಾರೆ ಅವರು, ಜೊತೆಗೆ ನಮ್ಮ ಬ್ರ್ಯಾಂಚಲ್ಲಿರುವಂತಹ 2 ಮ್ಯಾನೇಜರ್ಸು. ಲೋಕನಾಥ್ ಸರ್ ಬಂದು ನಮ್ಮ ಬ್ರ್ಯಾಂಚ್ ಹೆಡ್ಡು, ಅದ್ರ ಜೊತೆಗೆ ನಮ್ಮ ಪ್ರವೀಣ್ ಸರ್ ಬಂದು ಮ್ಯಾನೇಜರು. ಸೊ ಇಬ್ಬರು ಕೂಡ ಇದ್ದಾರೆ. ಸೊ ಇಬ್ಬರು ಸೇರಿ ಎಲ್ಲರೂ ಸೇರಿ ಈ ಒಂದು ದೀಪನ ಬೆಳಗಿ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ, ಇದು ಇಡೀ ಟಾಟಾದಲ್ಲೇ ಫಸ್ಟ್ ಟೈಮ್ ಮಾಡ್ತಾರೋ ಗ್ರ್ಯಾಜುಯೇಷನ್ ಡೇ ಯಾವ ಥರ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದು ಸೊ ಎಲ್ಲರಿಗೂ ಕುತೂಹಲ ಇದೆ. ಸೊ ನನಗಂತೂ ಈ ಥರ ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡಿ ತುಂಬ ಅಭ್ಯಾಸ ಇದೆ. ಲಾಸ್ಟ್ 8 ಇಯರ್ಸಿಂದ ನಾನು ಲಾಸ್ಟ್ ಕಂಪನಿಲಿ ಕೂಡ ಇದೆಲ್ಲ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ದೀನಿ. ಬಟ್ ಇಲ್ಲಿ ಬಂದಮೇಲೆ ಫಸ್ಟ್ ಟೈಮು. ಸೊ ದೀಪ ಬೆಳಗಿದ್ದಾಯಿತು, ಎಲ್ಲರನ್ನೂ ವೆಲ್ಕಮ್ ಮಾಡಿದ್ದಾಯಿತು. ಇನ್ನು ನಮ್ಮ ಸತ್ಯ ಸರು ಏನೆಲ್ಲ ಈ ಒಂದು ತಿಂಗಳಲ್ಲಿ ಕಾಂಟೆಸ್ಟ್ ಇದೆ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಜೊತೆಗೆ ಲಾಸ್ಟ್ 3 ಮಂತ್ಸಲ್ಲಿ ಯಾರೆಲ್ಲ ಕ್ವಾಲಿಫೈರ್ಸ್ ಆಗಿದ್ದಾರೆ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಕೂಡ ತಿಳಿಸ್ತಾಯಿದ್ರು. ಮತ್ತು ನಮ್ಮಲ್ಲಿ ಏನೇನು ಆಪರ್ಚುನಿಟಿ ಇತ್ತು ಲಾಸ್ಟ್ 3 ಮಂತ್ಸಲ್ಲಿ ಸೊ ಯಾರ್ಯಾರೆಲ್ಲ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ಎಷ್ಟು ಬೆನಿಫಿಟ್ಸ್ ಬಂದಿದೆ, ಸೊ ಮುಂದೇನೂ ಏನೇನು ಬರುತ್ತೆ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಸೊ ಇದ್ರ ಬಗ್ಗೆ ತಿಳಿಸ್ತಾಯಿದ್ರು. ಜೊತೆಗೆ ನಮ್ಮದು ಟಾಟಾ ಕಂಪ್ನಿ ಆದ್ದರಿಂದ ಟಾಟಾದಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಸೊ ಇದನ್ನು ಬಿಟ್ಟು ನಾವು ಏನೆಲ್ಲ ತಿಳ್ಕೊಬೋದು. ಸೊ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ತಿಳ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಯೂಸ್ಫುಲ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಗೈಡ್ ಮಾಡ್ತಾಯಿದ್ರು. ಸೊ ನಾವು ಇನ್ಯಾರು ಮಿಸ್ ಆಗಿದ್ರೆ ನೋಡೋಣ ಅಂಥೇಳಿ ಅವ್ರಿಗೆಲ್ಲ ಕೂಡ ಕರಿತಾ ಇದ್ವಿ. ಇನ್ನು ಪ್ರೋಗ್ರಾಮ್ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ರೆಡಿ ಫುಡ್ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇನ್ನು ಫುಲ್ ಫುಡ್ ಹಾಕಿರಲಿಲ್ಲ, ಬಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಎಲ್ರಿಗೂ ಟ್ರೈ ಜಾಮೂನ್ ಇದೆ, ಬಜ್ಜಿ ಇದೆ, ರಾಯ್ತ ರೆಡಿ ಇಟ್ಟಿದ್ದಾರೆ. ಇನ್ನು ಮೊಸರನ್ನ ಬಂದು ಬಾತ್ ಎಲ್ಲ ಬರಬೇಕಷ್ಟೇ. ಆ್ಯಂಡ್ ಹ್ಯಾಂಡ್ ವಾಶು ಕೂಡ ಇಲ್ಲೇ ಮಾಡ್ಕೊಳ್ಳಿ ಅಂತ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ನಾವು ಎಲ್ಲರಿಗೂ ಇನ್ನು ಯಾರೆಲ್ಲ ಅಚೀವರ್ಸ್ ಆಗಿದ್ರು ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಬ್ಬೊಬ್ರಿಗೆ ಒಂದೊಂದು, ಕೆಲವರು ಶಾಲು ಮತ್ತು ಹಾರ ಹಾಕಿದ್ವಿ, ಕೆಲವರಿಗೆ ಪೇಟ ಸಮೇತ ಹಾಕಿದ್ವಿ. ಇನ್ನು ಕೆಲವ್ರಿಗೆ ಪೇಟ, ಶಾಲು, ಹಾರ, ಒಂದು ಶೀಲ್ಡು, ಟ್ರೋಫಿ ಅಂದರೆ ಹೈಯೆಸ್ಟು ಅವರ ಒಂದು ಡೆಸಿಗ್ನೇಷನ್ ಪ್ರಕಾರ ಸೊ ಅವ್ರವ್ರಿಗೆ ಸನ್ಮಾನ ಮಾಡಿದ್ವಿ. ಸೊ ನಮಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಆಯಿತು. ಸೊ ಎಲ್ಲರೂ ತುಂಬಾ ಖುಷಿಪಟ್ಟರು. ಸೊ ಕೊನೆಗೆ ಫುಡ್ ಬಂದು ಕೂಡ ಫುಲ್ ಬಂತು. ವೆಜಿಟೇಬಲ್ ಬಾತು, ಬಜ್ಜಿ, ಮೊಸರನ್ನ, ಡ್ರೈ ಜಾಮೂನು, ರಾಯ್ತ, ಜೊತೆಗೆ ವಾಟ್ರ್ ಬಾಟ್ಲಲ್ಲು ಚೆನ್ನಾಗಿದೆ ಫುಡ್ಡು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಜೊತೆಗೆ ಅವರೆಲ್ಲರಿಗೂ ಬಡಿಸೋರು ಕೂಡ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಇನ್ನು ಅವರೆಲ್ಲರೂ ಕಳಿಸಿ ಆದಮೇಲೆ ನಾವು ಕೆಳಗಡೆ ಬಂದ್ವಿ. ಸೊ ಅಲ್ಲೇ ಅದೇ ಹೋಟೆಲಲ್ಲಿ ಕೆಳಗಡೆ ಊಟ ಮಾಡೋಣ ಅಂತೇಳಿ ಬಂದ್ವಿ. ಸೊ ಇಲ್ಲಿ ಎಲ್ರಿಗೂ ಊಟಕ್ಕೆ ನಾರ್ತು ಮತ್ತು ಸೌತ್ 2 ಸ್ಪೆಷಲ್ ಇತ್ತು. ಯಾರ್ಯಾರಿಗೆ ಯಾವ್ದು ಬೇಕಿತ್ತು ಎಲ್ಲ ತೊಗೊಂಡ್ವಿ. ಸೊ ಆರಾಮಾಗಿ ಊಟ ಮಾಡಿದ್ವಿ. ಇಲ್ಲ ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅದೆಲ್ಲ ತಿಳ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡಿದ್ವಿ. ಎಲ್ಲರೂ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಆಫೀಸಿಗೆ ವಿಸಿಟ್ ಮಾಡೋಣ ಅಂತ ಆಫೀಸಿಗೆ ಬಂದ್ವಿ. ಸೊ ಇನ್ನು ಆಫೀಸಲ್ಲಿ ಸ್ವಲ್ಪ ಫಾಲೋಪಿಂಗ್ ಇತ್ತು. ಸೊ ನಮ್ಮ ರೆಗ್ಯುಲರ್ ಫಾಲೋಪಿಂಗ್ ಏನಿದೆ ಅದೆಲ್ಲ ಮಾಡೋಣ ಅಂಥೇಳಿ ಬಂದೆ. ಜೊತೆಗೆ ಬೆಳಗ್ಗೆ ಯಾರೆಲ್ಲ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ದಾರೆ ಅವರ ಒಂದು ಒಪಿನಿಯನ್ ಕೂಡ ತಿಳ್ಕೊಬೇಕಿತ್ತು. ಸೊ ಅವ್ರಿಗೆ ಈ ಪ್ರೋಗ್ರಾಮ್ ಏನು ಅನ್ನಿಸ್ತು ಅಂತೇಳಿ. ಇಲ್ಲಿರೋರೆಲ್ಲ ಹೊಸಬ್ರೇನೆ, ಸೊ ಅವರು ಕೂಡ ಈ ಥರ ಪ್ರೋಗ್ರಾಮ್ ಎಲ್ಲೂ ಅಟೆಂಡ್ ಮಾಡಿರಲ್ಲ. ಸೊ ಹಾಗಾಗಿ ಇನ್ನು ಇದು ನಾವು ಪ್ರೋಗ್ರಾಮಲ್ಲಿ ನಮ್ಮ ಸತ್ಯ ಸರ್ ಕೂಡ ನಾವು ಸನ್ಮಾನ ಮಾಡಿದ್ವಿ. ಸೊ ಅದರ ವೀಡಿಯೋಸ್ ಕೂಡ ಎಲ್ಲ ಶೇರ್ ಮಾಡಿದ್ರು, ಇದು ನಾವು ನೋಡೇ ಇರಲಿಲ್ಲ. ಸೊ ಮೈಸೂರವರು ಆದ್ದರಿಂದ ಆಷಾಢ ಸ್ಟಾರ್ಟ್ ಆಗಿದೆ, ಹಾಗಾಗಿ ಚಾಮುಂಡೇಶ್ವರಿ ವಿಗ್ರಹ ಕೊಡೋಣ ಅಂಥೇಳಿ ನಮ್ಮ ಆರೋಗ್ಯಗೆ ಸನ್ಮಾನ ಮಾಡಿ ಅವ್ರಿಗೆ ಚಾಮುಂಡೇಶ್ವರಿ ವಿಗ್ರಹನ ಕೊಟ್ವಿ. ಸೊ ಎಲ್ರಿಗೂ ತುಂಬ ಖುಷಿಯಾಯಿತು. ಆ ವಿಡಿಯೋ ಶೇರ್ ಮಾಡಿರಲಿಲ್ಲ. ಸೊ ಇವಾಗ ಆಫೀಸಿಗೆ ಬಂದ ಮೇಲೆ ಎಲ್ಲ ವೀಡಿಯೋ ಶೇರ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಆ ವಿಡಿಯೋನು ಕೂಡ ಹಾಕಿದ್ದೀನಿ. ಸೊ ನಾವು ಇಷ್ಟು ಜನ ಇಲ್ಲಿ ವರ್ಕ್ ಮಾಡ್ತಿರೋರು. ಇನ್ನು ಆಫೀಸಿಗೆ ಬಂದಮೇಲೆ ನಮ್ಮ ಒಂದು ಸೀನಿಯರ್ಸ್ಗೂ ಕೂಡ ಇವರೊಂದು ಹಾಫ್ ಆನ್ ಅವರು ಸೊ ಕ್ಲಾಸ್ ತೊಗೊಳ್ಳೋಣ ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ರು. ಕ್ಲಾಸೆಲ್ಲ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ಕೊಂಡ್ವಿ. ಇನ್ನು ಈವ್ನಿಂಗ್ ಆದರೂ ಕೂಡ ನಾವು ಅಲ್ಲೇ ಇದ್ವಿ. ಸೊ ಹಾಗಾಗಿ ಇವತ್ತು ಒಂದು ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ವಿ. ನಮ್ಮ ಒಂದು ಯಾರಿದ್ದಾರೆ ಬ್ರಾಂಚ್ ಮ್ಯಾನೇಜರು, ಅವ್ರದ್ದು 1 ಇಯರ್ ಕಂಪ್ಲೀಟ್ ಆಗಿದೆ ಜಾಯ್ನಿಂಗ್ ಆಗಿ.
ಸೊ ಅವ್ರಿಗೆ ಒಂದು ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ತೊಗೋತಾ ಇದ್ವಿ. ಅದ್ರ ಜೊತೆಗೆ ಸಮೋಸ ಮತ್ತು ಜಿಲೇಬಿ ತೊಗೊಳ್ಳೋಣ ಅಂತೇಳಿ KD ರೋಡಲ್ಲಿರುವಂತಹ ಗುಪ್ತಾಸಲ್ಲಿ ಸಮೋಸ ಜಿಲೇಬಿ ಕೂಡ ತೊಗೊಂಡು ಬಂದ್ವಿ. ಸೊ ಕೇಕ್ ಬಂದು ಇಲ್ಲೇ 7 Heaven ಅಂತೇಳಿ ಒಂದು ಕೇಕ್ ಶಾಪ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲೇ ಕೇಕ್ ತೊಗೊಂಬಂದ್ವಿ. ಇನ್ನು ಅವ್ರಿಗೆ ಗೊತ್ತಿರಲಿಲ್ಲ, ಸೊ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಅಂತೇಳಿ. ಸೊ ಆಫೀಸಲ್ಲೂ ಕೂಡ ತುಂಬ ಜನ ಹೋಗೋರೆಲ್ಲ ಹೊರಟೋಗಿದ್ರು. ಸೊ ನಾವು ಯಾರೆಲ್ಲ ಇದ್ವಿ ನಾವೆಲ್ಲ ಸೇರಿಕೊಂಡು ಮಾತ್ರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಜನ ಇದ್ವಿ ಅಷ್ಟೇ. ಆ್ಯಕ್ಚುಲಿ ಮಧ್ಯಾಹ್ನ ಕಟ್ ಮಾಡಬೇಕು ಅಂತಿತ್ತು, ಬಟ್ ಎಲ್ಲರೂ ಮರ್ತುಬಿಟ್ಟಿದ್ವಿ. ಪ್ರೋಗ್ರಾಮ್ ಏನು ನಡೀತಾ ಇತ್ತು ಆ ಒಂದು ಇದರಲ್ಲಿ ಮರ್ತೇ ಹೋಗಿತ್ತು. ಬಟ್ ಈವ್ನಿಂಗು ಏನೋ ಸಡನ್ಲಿ ನೆನಪಾಯಿತು. ಹಾಗಾಗಿ ಸೊ ಎಲ್ಲರಿಗೂ ಯಾರೆಲ್ಲ ಇದ್ದರೂ ಅವ್ರಿಗೆಲ್ಲ ಅಲ್ಲೇ ಇರಿ ಅಂತ ಹೇಳಿ ಸೊ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ಕಟ್ ಮಾಡಿಸಿದ್ವಿ. ಸೊ ಎಲ್ಲರಿಗೂ ಖುಷಿ ಆಯಿತು. ಸೊ ಎಲ್ಲರೂ ಖುಷಿಪಟ್ಟರು. ಸೊ ಇವ್ರನ್ನ ರೆಕ್ರೂಟ್ಮೆಂಟ್ ಮಾಡಿದ್ದು ಸತ್ಯ ಸರ್. ಸೊ ಹಾಗಾಗಿ ಅವರು ಕೂಡ ಇದ್ರಲ್ಲ ಅಂತೇಳಿ ಈ ಕೇಕ್ ಕಟ್ಟಿಂಗ್ನ ಮಾಡಿದ್ವಿ. ಸೊ ಅವರು ಕೂಡ ಖುಷಿಪಟ್ಟರು. ಸೊ ಫೈನಲಿ ಸಕ್ಸಸ್ಫುಲಿ 1 year ಕಂಪ್ಲೀಟ್ ಆಯಿತು ಅಂತ. ಸೊ ಇನ್ನೆಲ್ಲರೂ ಕೇಕ್ ಕಟ್ ಮಾಡಾದ್ಮೇಲೆ ಎಲ್ಲರೂ ಅವ್ರಿಗೆ ಕೇಕ್ ತಿನ್ಸೋಣ ಅಂತೇಳಿ ಕೇಕ್ ತಿನ್ನಿಸ್ತಾ ಇದ್ವಿ. ಸೊ ಎಲ್ಲರೂ ಖುಷಿ ಆಯಿತು, 1 year ಇಷ್ಟು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಅಂತೇಳಿ. ಆ್ಯಕ್ಚುಲಿ ಅವ್ರು ಬಂದಮೇಲೆ ನಾನು ಕೂಡ ಇದೇ ಆಫೀಸ್ಗೆ ಜಾಯ್ನ್ ಆಗಿದ್ದು. ಸೊ ಎಲ್ಲರೂ ತುಂಬ ಖುಷಿಪಟ್ಟರು, ನನಗೂ ಕೂಡ ತುಂಬ ಖುಷಿ ಆಯಿತು. ಸೊ ಎಲ್ಲರೂ 1 by 1 ಅವ್ರಿಗೆ ಕೇಕ್ ತಿನ್ನಿಸಿದ್ವಿ. ಸೊ ಕೇಕ್ ತುಂಬ ಚೆನ್ನಾಗಿತ್ತು. ಸೊ ಕೇಕ್ ಅಂತೂ ತುಂಬ ಇಷ್ಟ ಆಯಿತು. ಸೊ ಇನ್ನು ಅದಾದಮೇಲೆ ಎಲ್ಲರಿಗೂ ನಾವು ಸಮೋಸ ಮತ್ತು ಜಿಲೇಬಿ ಏನು ಎಲ್ರಿಗೂ ತಂದಿದ್ವಿ. ಸೊ ಎಲ್ರಿಗೂ ಪ್ಲೇಟಲ್ಲಿ ಹಾಕೋಣ ಅಂತೇಳಿ ಸೊ ಅದಕ್ಕೆ ಅಂತಲೇ ಪ್ಲೇಟಲ್ಲಿ ಹಾಕ್ಕೊಟ್ವಿ. ಸೊ ಸಮೋಸ ಅಂತೂ ಗುಪ್ತಾಸ್ತು ತುಂಬಾ ಇಷ್ಟ ಆಗುತ್ತೆ, ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇದು ತುಂಬ ಖಾರನೂ ಇರಲ್ಲ, ಇದಾಗೂ ಇರಲ್ಲ, ಬಟ್ ಚೆನ್ನಾಗಿರುತ್ತೆ. ಸೊ ಇನ್ನು ಸಮೋಸ ತಿಂದ್ಕೊಂಡು ಇನ್ನು ನಾನು ಮನೆಗೆ ಬರೋಣ ಅಂತೇಳಿ ಬಂದು ಫ್ರೆಶ್ ಅಪ್ ಆದೆ. ಇನ್ನು ನನಗಂತೂ ಬೆಳಗ್ಗೆ ಎಲ್ಲ ಓಡಾಡಿ ತುಂಬಾ ಟಯರ್ಡ್ ಆಗಿದೆ. ಸೊ ಹಾಗಾಗಿ ಬೇಗ ಮಲ್ಕೊಳ್ಳೋಣ ಅಂತೇಳಿ ಸೊ ಊಟ ಏನಿದೆ ಅಂತೇಳಿ ನೋಡೋಣ ಅಂತ ಬಂದೆ. ಇವತ್ತು ಸ್ಪೆಷಲ್ಲಾಗಿ ಬಿಸಿ ಬಿಸಿ ಸಾರು, ಸೊಪ್ಪಿನ ಸಾರು, ಅದ್ರ ಜೊತೆಗೆ ರೈಸು, ಕೋಸಿನ ಪಲ್ಯ ರೆಡಿ ಇದೆ. ಸೊ ಆಫೀಸಲ್ಲೇ ಸ್ನ್ಯಾಕ್ಸು ಕೇಕ್ ಎಲ್ಲ ತಿಂದಿರೋದ್ರಿಂದ ನನಗೇನು ಊಟ ಬೇಡ ಅನ್ನಿಸ್ತು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.